ಕಲಬುರಗಿಯಲ್ಲಿ ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋಗಳ ಕ್ಯೂ. ಗ್ಯಾಸ್ ಬಂಕ್ನಲ್ಲಿ ಸಾಲುಗಟ್ಟಿ ನಿಂತಿರುವ ಆಟೋಗಳು ಯಾವುದೇ ಸಮಸ್ಯೆ ಇಲ್ಲ ಅಂತಿರೋ ಬಂಕ್ ಮಾಲೀಕರು. ಗ್ಯಾಸ್ ತುಂಬಿಕೊಳ್ಳಿಸಿಕೊಳ್ಳಲು ಆಟೋಗಳು ಕ್ಯೂ ನಿಂತಿದ್ದಾರೆ. ಇತ್ತ ಬಂಕ್ ಮಾಲೀಕರು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಆಟೋ ಸರತಿ ಸಾಲಿನಲ್ಲಿ ನಿಂತಿರೋದು ನಿಮಗೆ ಕಾಣ್ತಾ ಇದೆ. ಕಲಬುರಗಿಯಲ್ಲಿ ಒಂದು ದೃಶ್ಯ ನಡೀತಾ ಇದೆ. ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಆಟೋಗಳು ಕ್ಯೂ ಅನ್ನ ನಿಂತಿದ್ದಾರೆ. ಸೊ ಗ್ಯಾಸಿನ ಸಮಸ್ಯೆ ನಮ್ಮ ಇಂಡಿಯನ್ ಕಾರ್ಪೊರೇಷನ್ ವತಿಯಿಂದ ಆಟೋ LPG ಸಾಕಷ್ಟು LPG ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ತರ ತೊಂದರೆ ಇಲ್ಲ. ಸ್ವಲ್ಪ ವಾರ ಆಗೋದ್ರಿಂದ ಕೆಲವು ದಿನಗಳಿಂದ ಒಂದು 30 to 40 ಡೇಸ್ ಇಂದ ಸ್ವಲ್ಪ ಇಡೀ ದೇಶಕ್ಕೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಹೀಗಾಗಿ ಈಗ ಕೆಲವು ಕಡೆ ಕರೆಕ್ಟ್ ಸಪ್ಲೈ ಆಗ್ತಾ ಇದ್ದಿಲ್ಲ ನಾವು, ಯಾಕಂದ್ರೆ ಶಾರ್ಟೇಜ್ ಆಫ್ ಪ್ರಾಡಕ್ಟ್ ಇತ್ತು. ಈಗ ನಮ್ಮಲ್ಲಿ ಎಲ್ಲ ನಮ್ದು ಗುಲ್ಬರ್ಗಕ್ಕೆ ಇದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ನಮಗೆ ಬೆಳಗಾಂ ಪ್ಲಾಂಟ್ ಇಂದ LPG ಸಪ್ಲೈ ಮಾಡ್ತಾರೆ. ನಮಗೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ, ಏನೂ ತೊಂದರೆ ಇಲ್ಲ. ಹೀಗಾಗಿ ಎಲ್ಲ ಸ್ಮೂತ್ ಆಗಿ ನಡೀತಾ ಇದೆ. ನಮ್ಮಲ್ಲಿ ಆಯ್ತು 85 ರೂಪಾಯಿ ಪರ್ ಲೀಟರ್ ನಾವು ಈಗ ಆಲ್ರೆಡಿ ಸಪ್ಲೈ ಕೊಡ್ತಾ ಇದ್ದೇವೆ. ಪ್ರೈವೇಟ್ ಅವರು 100 ರೂಪಾಯಿ 95 ಅನ್ನೋದ್ರಿಂದ 100 ರೂಪಾಯಿ ಐತೆ ಅಂತ ಹೇಳ್ತಾ ಇದ್ದಾರೆ. ಪ್ರೈವೇಟ್ ಮತ್ತು ಪಬ್ಲಿಕ್ ಸೆಕ್ಟರ್ ಕಂಪ್ನಿಗೆ ಸಾಕಷ್ಟು ವ್ಯತ್ಯಾಸ, ಪ್ರೈಸಲ್ಲಿ ವ್ಯತ್ಯಾಸ ಐತಿ. ಅದು ಪ್ರಾಡಕ್ಟ್ ಅವೈಲಬಿಲಿಟಿ ಸ್ವಲ್ಪ ಇಂಡಿಯನ್ ಅಲ್ಲಿ ಜಾಸ್ತಿ ಐತಿ. ಇವನ್ ಪೆಟ್ರೋಲ್ ಡೀಸೆಲ್ ಅಲ್ಲಿ ಸಾಕಷ್ಟು ಕಂಪ್ನಿ ಹತ್ರ ಸಾಕಷ್ಟು ಪ್ರಾಡಕ್ಟ್ ಐತಿ. ಅದು ಯಾವುದು ಏನು ಬಂದು ಬರುತ್ತೆ ಇಲ್ಲ. ಜನರು ಯಾವುದೇ ತರ ಪ್ಯಾನಿಕ್ ಆಗೋದು ಏನು ಇದಿಲ್ಲ. ಈಗಾಗಲೇ ನಮ್ಮ ಕಂಪ್ನಿಯವರು ನಮಗೆ ಬಹಳಷ್ಟು ಸಹಕಾರ ಕೊಟ್ಟು ಪೆಟ್ರೋಲ್ ಡೀಸೆಲ್ LPG ಅನ್ನು ಕಂಟಿನ್ಯೂ ಸಪ್ಲೈ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಸಮಸ್ಯೆ ಬರ್ತಾ ಇಲ್ಲ. ಈಗಾಗಲೇ ನಮ್ಮ ಇಂಡಿಯನ್ ಕಾರ್ಪೊರೇಷನ್ ವತಿಯಿಂದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.